Hi everyone, welcome to my channel. In this video, compound interest problem discuss ಮಾಡೋಣ ನೋಡಿ. Very easy question. Now question: the compound interest on rupees 30,000 at 7% per annum is rupees 4,347. The point they paid in years so much. ಅಂದರೆ ಟೈಮ್ ಪೇಡ್ ಎಷ್ಟು ಅಂತ ಕಂಡುಹಿಡಬೇಕು. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ 30,000 ರುಪೀಸು, ಪ್ರಿನ್ಸಿಪಲ್ ಅಮೌಂಟ್ 30,000, 7% ನಮಗೆ 4,347 ಬಂದಿದೆ. ನೋಡಿ ಇಲ್ಲಿ ಫಸ್ಟ್ ಇಯರ್ 30,000 7% ಅಂದರೆ 10% ಅಂದರೆ ಎಷ್ಟು? 10% ಅಂದರೆ 3,000. 10% ಅಂದರೆ 3,000. 1% ಅಂದರೆ ಹೌ ಮಚ್? ಡಿವೈಡ್ ಬೈ 1% ಅಂದರೆ 1% ಅಂದರೆ 300. 300 ಇಂಟು 7 2,100. ಫಸ್ಟ್ ಇಯರು 2,100. ಫಸ್ಟ್ ಇಯರು 2,100. ದ ಕಾಂಪೌಂಡ್ 30,000 7% ಅಂದರೆ ಫಸ್ಟ್ ಇಯರ್ 2,100. ಸೆಕೆಂಡ್ ಇಯರು 2,100. 30,000 7% 7% ಮೀನ್ಸ್ 2,100. ಏಕೆ ನೋಡಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ, ಮತ್ತು ಇಂಟ್ರೆಸ್ಟ್ ರೇಟ್ ಫಸ್ಟ್ ಇಯರಲ್ಲಿ ಎಷ್ಟು ಬಂದರೆ 2,100. 2,100 7% ಅಂದರೆ 10% ಅಂದರೆ 210. 7% ಅಂದರೆ 21. 21 ಇಂಟು 7 ನೋಡಲಿ 10% ಅಂದರೆ ಇದು 10% ವ್ಯಾಲ್ಯೂ. 1% ಅಂದರೆ ಹೌ ಮಚ್? ನಮಗೆ 1% ಅಂದರೆ 21. 21 ಇಂಟು 7 21 ಇಂಟು 7 ಹೌ ಮಚ್? 7 1s 7 4 2s 14 147. 2,100ಗೆ 7% ಅಂದರೆ 147. ಟೋಟಲ್ ಫಸ್ಟ್ ಇಯರ್ ಸೆಕೆಂಡ್ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ 4,347 ಅಂದರೆ 2 ಇಯರ್ಸು ಕೊಟ್ಟಿದೆ. ಟೈಮ್ ಪೀರಿಯಡ್ ಎಷ್ಟು? 2 ಇಯರ್ಸಲ್ಲಿ 2 ಇಯರ್ಸು. ಆನ್ಸರ್ ಬಂದು ನಮ್ಗೆ 2 ಇಯರ್ಸು.